ಎನ್ನ ಕಣ್ಣೊಳಗಾಡು ಶ್ರೀ ಶಿವಕುಮಾರ ಎನ್ನ ಮನದೊಳಗಾಡು ಸ್ವಾಮಿ ಶ್ರೀ ಶಿವಕುಮಾರ ಎನ್ನ ಮನೆಯಂಗಳದಿ ನೀನಾಡು ಸ್ವಾಮಿ ನೀನಾಡು ಸ್ವಾಮಿ ನೀನಾಡು ಸ್ವಾಮಿ. ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಈ ಪುಣ್ಯಮಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಶತಸಹಸ್ರ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲಿರುವ ಎಲ್ಲರ ಹೆಸರು ತಗೋಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಗಣ್ಯರಲ್ಲಿ ನಾನು ನಮಸ್ಕರಿಸಿ, ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂಥ ಶರಣ ತಂದೆ ತಾಯಿಗಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಶರಣಾರ್ಥಿಗಳು. ತರಳಬಾಳು ಹುಣ್ಣಿಮೆ ಮಹೋತ್ಸವ ಭದ್ರಾವತಿ, ಇದು ಅನುಭವ ಮಂಟಪದ ವೇದಿಕೆ. ಈ ವರ್ಷ ಇಲ್ಲೇ, ಹಿಂದಿನ ವರ್ಷ ಒಂದು ಊರಾಗ, ಮುಂದಿನ ವರ್ಷ ಇನ್ನೊಂದು ಊರಾಗ. ಈ ವೇದಿಕೆಗೆ ತಾವೆಲ್ಲ ಹಿಂದಿನ ವರ್ಷ ಬಂದಿರಿ, ಈ ವರ್ಷ ಬಂದಿರಿ, ಮುಂದೂ ಬರ್ತೀರಿ. ಯಾಕೆ ಬರ್ತೀರಿ? ಇಲ್ಲಿ ಅಂಥ ವಿಶೇಷ ಏನದ? ನಾವು ಬರೋ ಉದ್ದೇಶ ಏನು? ನಾವು ಕಾರ್ನೊಳಗೆ ಒಳ್ಳೆ 120 ಕಿಲೋಮೀಟರ್ ಸ್ಪೀಡ್ನೊಳಗೆ ಕಾರ್ ತೊಗೊಂಡು ಗ್ಯಾವ್ ಅಂತ ಹೊಕ್ಕಿರ್ತೀವಿ. ಮೈಕ್ ಸರಿ ಐತಣ್ಣ, ಅಷ್ಟೇ ಬಿಟ್ಬಿಡು, ಮುಟ್ಟಬೇಡಪ್ಪ. ಹಿಡ್ದೆ ಅಂದ್ರೆ ಗಂಟ್ಲ ಹಿಡ್ದಂಗೆ ಆಕೈತೆ ನೋಡು. 120 ಕಿಲೋಮೀಟರ್ ಸ್ಪೀಡ್ನೊಳಗೆ ಒಳ್ಳೆ ಗಾಳಿಯೊಳಗೆ ಕೂದಲು ಹಾರಿಸೋಡ್ಕೊಂತ ಹೋಗ್ತಿರ್ತೀವಿ. ಪೆಟ್ರೋಲ್ ಆಗಿಬಿಟ್ರೆ ಏನು ಮಾಡಬೇಕು? ಗಾಡಿಯಿಂದ ಪೆಟ್ರೋಲ್ ಆತಪ್ಪ. ನಿಮ್ಮದು ಗಾಡಿ ಹೊಸದಿದ್ರೆ ತೊಗೊಂಡು ಮಾಡೋದೇನು, ಸಣ್ಣದಿದ್ರೆ ತೊಗೊಂಡು ಮಾಡೋದೇನು, ದೊಡ್ಡದಿದ್ರೆ ತೊಗೊಂಡು ಮಾಡೋದೇನು? ಪೆಟ್ರೋಲ್ ಆಗಿ ಹೋಯ್ತು ಅಂದ್ರೆ ನಾವು ಮತ್ತೆ ಎಲ್ಲಿ ಹೋಗಕ್ಕೆ ಬರೋದಿಲ್ಲ, ಸೀದಾ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು. ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ತುಂಬ್ಕೊಂಡ್ಮ್ಯಾಗ ಮತ್ತೆ ಹೊಡಿ, ನೀನು 100 ಹೊಡಿ, 120 ಹೊಡಿ, ಹೊಡೆದದ್ದ. ಯಾಕಂದ್ರೆ ಟ್ಯಾಂಕ್ ಫುಲ್ ಆಗೈತಲ್ಲ. ಹಂಗೆ ಪ್ರತಿ ವರ್ಷ ನಡೆಯುವಂಥ ತರಳಬಾಳು ಹುಣ್ಣಿಮೆ ಮಹೋತ್ಸವ ಹೆಂಗಂದ್ರೆ, ಖಾಲಿಯಾದ ಟ್ಯಾಂಕ್ ಫುಲ್ ಮಾಡುವಂಥ ಪೆಟ್ರೋಲ್ ಬಂಕ್ ಇದ್ದಂಗೆ. ಈ ವೇದಿಕೆ ನಾವೇನು ವರ್ಷದುದ್ದಕ್ಕೂ ನಮ್ಮ ಸಂಸಾರ ಜಂಜಡದೊಳಗೆ ಸಿಕ್ಕೊಂಡು ಒದ್ದಾಡಿ ಬ್ಯಾಸತ್ತು ಬಿಟ್ಟಿರ್ತೀವಲ್ಲ, ಅದಕ್ಕೆ ಗುರುಗಳು ನಮ್ಮೆಲ್ಲರಿಗೆ ಇಲ್ಲಿ ಜ್ಞಾನ ಎನ್ನುವಂಥ ಪೆಟ್ರೋಲ್ ತುಂಬ್ತಾರೆ. ನಮಗೆಲ್ಲ ಅನುಭವ ಎನ್ನುವಂಥ ಪೆಟ್ರೋಲ್ 9 ದಿನಗಳ ಕಾಲ. ವಿಶೇಷವಾಗಿ ಇದು ನಡೆಯೋದು ಯಾವಾಗಂದ್ರೆ ಹುಣ್ಣಿಮೆ ಸಂದರ್ಭದೊಳಗೆ. ಹುಣ್ಣಿಮೆ ಕೆಲಸ ಏನು ಅಂದರೆ ಬೆಳಕು ಕೊಡೋದು. ಬೆಳಕು ಯಾವುದು ಅಂದ್ರೆ ಅದು ಜ್ಞಾನ. ಪರಮ ಪೂಜ್ಯರು ಇದುವರೆಗೆ ಹೇಳಿದ್ದು ನೀವು ನೋಡಿರಿ, ಎಲ್ಲ ವಚನಗಳನ್ನು ತಂತ್ರಾಂಶಗಳ ಮುಖಾಂತರ ನಮಗೆ ನೀಡಿದ್ದಾರೆ. ಅದಕ್ಕೆ ನಮಗೆಲ್ಲ ಜ್ಞಾನ ಎನ್ನುವಂಥ ಪೆಟ್ರೋಲ್ ತುಂಬ್ತಾರ ಅನ್ನೋ ಕಾರಣಕ್ಕಾಗಿಯೇ ನಾವಿಲ್ಲಿ ಬರ್ತೀವಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟೇ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಕೊಂಡು ರೋಡ್ ಮ್ಯಾಗ 120 ಕಿಲೋಮೀಟರ್ ವೇಗದೊಳಗೆ ಹೊಂಟೀವಿ ಅಂದರೂ ಕೂಡ ಕಾರ್ ಏನಾರ ರಿಪೇರಿ ಬಂತಂದ್ರೆ, ನಿಂತು ಹೋಗಿಬಿಡ್ತೈತೆ. ನಮ್ಗೆ ಏನು ಈಗಂತೂ ಇಷ್ಟು ಸ್ಟ್ರಾಂಗ್ ಹೆಡ್ಲೈಟ್ ಬಂದ್ಬಿಟ್ಟವು ಕಾರ್ಗೆ. 1 ಕಿಲೋಮೀಟರ್ ದೂರ ಬೆಳಕು ಕೊಡ್ತಿರ್ತಾವೆ. 1 ಕಿಲೋಮೀಟರ್ ದೂರ ಬೆಳಕು ಕೊಡುವಂಥ ಹೆಡ್ಲೈಟ್ ಡ್ರೈವರ್ ಬ್ಯಾನೆಟ್ ಮ್ಯಾಕ್ ಎತ್ತಿ ಒಳಗೆ ಏನಾಗೈತಿ ಅಂತ ನೋಡ್ಬೇಕಂದ್ರೆ ಆ ಹೆಡ್ಲೈಟ್ ಬೆಳಕು ಒಳಗೆ ಕೊಡೋದಿಲ್ಲ. ಅವು ಮುಂದೆ ದಾರಿ ತೋರಿಸ್ತಾವೆ, ಒಳಗೆ ಕೊಡೋದಿಲ್ಲ. ಅವು ಒಳಗೆ ಏನಾಗೈತಿ ಅಂತ ಗೊತ್ತಾಗ್ಬೇಕಂದ್ರೆ ಅಲ್ಲೊಂದು ಸಣ್ಣ ಬಲ್ಬ್ ಇರ್ತದೆ. ಡ್ರೈವರ್ ಏನು ಮಾಡ್ತಾನೆ, ಆ ಸಣ್ಣ ಬಲ್ಬ್ ಹಚ್ತಾನೆ. ಅದ್ರ ಬೆಳಕಿನೊಳಗೆ ಅಲ್ಲಿ ಏನಾಗೈತೆ ಅನ್ನೋದು ಸರಿಪಡಿಸ್ಕೊಂಡು, ಹಿಂಗಾಯ್ದು ಅಂತ ಸರಿಪಡಿಸ್ಕೊಂಡು ಬ್ಯಾನೆಟ್ ಅಂತ ಮುಂದಕ್ಕೆ ಹೊಕ್ಕಾನೆ. ಹಂಗೆ
ಈ ಕಾರ್ ಏನೈತಲ್ಲ ನಮ್ಮದು 2 ಕಾಲಿಂದು, ಈ ಕಾರಿನ ಇವು 2 ಹೆಡ್ಲೈಟ್ ಏನದವು, ಇವು 2 ಹೆಡ್ಲೈಟು ಈ ಮಷಿನ್ ಕರೆಕ್ಟ್ ಇರುತ್ತಾನೆ ಹೊರಗೆ ದಾರಿ ತೋರಿಸ್ತಾವೆ. ಒಳಗೆ ಮಷಿನ್ ಕೆಟ್ಟಿತು ಅಂತಂದ್ರೆ ಇವು 2 ಹೆಡ್ಲೈಟ್ ಒಳಗೆ ಉಪಯೋಗ ಬೀಳೋದಿಲ್ಲ. ಒಳಗೊಂದು ಲೈಟ್ ಐತಿ, ಭಾಳ ಮಂದಿಗೆ ಒಳಗೊಂದು ಲೈಟ್ ಐತಿ ಅನ್ನೋದಕ್ಕೆ ಗೊತ್ತಿಲ್ಲ. ಅದಕ್ಕೆ ಏನಂತಾರೆ ಅಂದ್ರೆ ಅದಕ್ಕೆ ಜ್ಞಾನದ ಕಣ್ಣು ಅಂತಾರೆ, ಅದಕ್ಕೆ ಬೆಳಕಿನ ಕಣ್ಣು ಅಂತಾರೆ. ಆ ಜ್ಞಾನದ ಕಣ್ಣು ತೆರೆಸುವಂತಹ ಕೆಲಸ ಪರಮ ಪೂಜ್ಯ ಮಹಾಸನ್ನಿಧಿಯವರು ಪ್ರತಿ ವರ್ಷವೂ ಕೂಡ ಇಲ್ಲಿ ಮಾಡ್ತಾ ಬಂದಾರೆ. ನಾವು ಅದರ ಸಲುವಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಲೋಕವನ್ನು ಬೆಳಗ್ತಾರ ನಿಜ, ಲೋಕವನ್ನು ಬೆಳಗೋದು ಬಹಿರಂಗದೊಳಗೆ. ಆದರೆ ಪರಮ ಪೂಜ್ಯರು ನಮ್ಮ ಅಂತರಂಗದ ಕತ್ತಲೆಯನ್ನು ಕಳೀತಾರೆ, ಅಂತರಂಗದ ಕತ್ತಲೆಯನ್ನು ಕಳೀತಾರೆ. ಹೀಗೆ ಕತ್ತಲೆಯನ್ನು ದೂರ ಮಾಡುವ, ಭಕ್ತರಿಗೆ ಅನಿಸಿಕೊಂಡಂತಹ ಬದುಕಿನಲ್ಲಿ ಎಡರ ತೊಡರಾಗಿದ್ದಂತಹ ಕಷ್ಟ ಕಾರ್ಪಣ್ಯಗಳಿಗೆ ದೂರ ಮಾಡಿ ಸಮಾಧಾನ ಹೇಳಿ ಹೊಸ ಉತ್ಸಾಹವನ್ನು ತೋಡಿ ಸುಂದರವಾದ ಬದುಕು ನಡೆಸುವಂಥ, ಉತ್ಸಾಹವನ್ನು ತುಂಬುವಂಥ, ಆಶೀರ್ವಾದ ಮಾಡುವಂಥ ಕೆಲಸವೇ ಈ ತರಳುವಾಡಿ ಹುಣ್ಣಿಮೆ ಮಹೋತ್ಸವದಲ್ಲಿ ನಡೀತದೆ. 76 ವರ್ಷಗಳ ಕಾಲ ಇದು ನಿರಂತರವಾಗಿ ಇಲ್ಲಿ ನಡೀತಾ ಬಂದದೆ. ತಾವೆಲ್ಲ ಇಷ್ಟು ಜನ ಸಜ್ಜನರು ಸೇರಿದ್ದೀರಿ, ಸಭ್ಯ ಜನ ತಾವು ಸಜ್ಜನರು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಯಾಕೆ ನಾವು ಹೊಳ್ಳಬಳ್ಳ ಸಜ್ಜನರು ಸಭ್ಯರು ಅಂತ ಕರಿತೀನಿ ಅಂಥೇಳಿ ಅಂತಂದ್ರೆ, ಸಭ್ಯರಾಗಿ ಬದುಕಬೇಕು ಅಂತ ಅನ್ನೋದು ಇಲ್ಲಿನ ಉದ್ದೇಶ. ಅದಕ್ಕೆ ನಾವು ಸಭ್ಯರಾಗಿ ಬದುಕುವಾಗ ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸೋದು ಬೇಡ, ಅವರ ಸಹವಾಸದಿಂದ ನಾವು ದೂರ ಇದ್ದು ಬಿಡೋಣ. ಪರಮ ಪೂಜ್ಯರು ಏನು ನಮಗೆ ಸಂಸ್ಕಾರ ಕೊಟ್ಟಾರ, ನಮಗೇನು ಪೂಜ್ಯರ ಸಂಸ್ಕಾರ ಕೊಟ್ಟಾರ, ಆ ಸಂಸ್ಕಾರಕ್ಕೆ ತಕ್ಕ ಹಾಗೆ ನಾವು ನಡ್ಕೊಂಡು ಬಿಡೋಣ. ಆ ಸಂಸ್ಕಾರ ತಕ್ಕ ಹಾಗೆ ನಾವು ಇಲ್ಲಾದ್ರೆ ಏನು ಫಜೀತ್ ಆಗ್ತದೆ, ಫಜೀತ್ ಬೀಳ್ತೈತಿ. ಒಬ್ಬ ಪತ್ತಾರವ ಬಂಗಾರದ ಸಾಮಾನು ಮಾಡಿಸ್ಕೊಂಡು ಊರಿಗೆ ಹೊಂಟಿದ್ದ, ಬಸ್ ಅಗಿಸಿ ಇದ್ದಿಲ್ಲ ಅವಾಗ. ಕತ್ತಲಾಗ ನಡ್ಕೊತ ಹೊಂಟಾನ. ಒಬ್ಬ ರೈತ ಎತ್ತು ಮಾರಕ್ಕೆ ಹೋದವ, ಅವನು ಊರಿಗೆ ಹೊಂಟಿದ್ದ. ಇಬ್ಬರು ಜೊತೆ ಆತ್ ನಡಿ ಅಂಥೇಳಿ ನಡ್ಕೊಂಡು ಹೊಂಟ್ರು. ಆದ್ರೆ ಏನಾಗಿತ್ತಂದ್ರೆ, ಎತ್ತು ಮಾರಿದ ಖುಷಿಯಾಗ ರೈತ ಇದ್ದವ ಒಂದು ಕಾಯಿ ಸೆರೆ ಹಾಕೊಂಬಂದ್ಬಿಟ್ಟಿದ್ದ. ಇವ ಸೆರೆ ಕುಡಿದು ಬಂದಾನ, ಇವನ ಜೊತೆಗೆ ನಾ ಬರಬಾರ್ದಾಗಿತ್ತು ಅನಿಸ್ತವಂಗ. ಆಯ್ತು, ಮುಂದೆ ಹೋದ್ರು. ಅವಾಗೆಲ್ಲ ದರೋಡೆಕೋರು ಕುದುರೆ ಮೇಲೆ ಬರ್ತಿದ್ರು, ಹಂಗೆ ಠೊಕಕ್ 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 ಕುದುರೆಗಳು ಖುರಪುಟಗಳು ಸಪ್ಪಳ ಕೇಳ್ಸಕತ್ತಿದ್ವು. ಪತ್ತಾರ ನನ್ನ ಹತ್ರ ಬಂಗಾರ ಐತಿ, ನಿನ್ನ ಹತ್ರ ಎತ್ತು ಮಾರಿದ ದುಡ್ಡು ಐತಿ, ಇವ್ರ ಕೈಯಾಗ ಸಿಕ್ಕರೆ ಉಳಿಯಂಗಿಲ್ಲ, ಇಲ್ಲಿ ದೊಡ್ಡ ಮರ ಐತಿ, ಮ್ಯಾಲೆ ಹತ್ತಿ ಕುಂತು ಬಿಡೋಣ ಅಂದ. ಪತ್ತಾರ ಬರ ಏರಿ ಗಿಡ ಹತ್ತಿದ. ಇವ ಕುಡಿದು ಬಿಟ್ಟಿದ್ದ, ಮ್ಯಾಗ ಏರಕ್ಕೆ ಹೋಗವ ಜಾರಿ ತೆಳಗೆ ಬೀಳವ, ಮ್ಯಾರ ಏರಕ್ಕೆ ಹೋಗ ಜಾರಿ ಕೆಳಗೆ ಬೀಳವ. ಕುದುರೆ ಓಡಿ ಬಂದ, ಇವ ಕೆಳಗೆ ಬಿದ್ದಿದ್ನಲ್ಲ, ಇವಂಗೆ ಎಡಿವಿ ಮ್ಯಾಲೆ ಕುಂತವ ಮುಗ್ಗುರಿಸಿ ಮುಂದಕ್ಕೆ ಬಿದ್ದು ಬಿಟ್ಟತ್ತಿರ್ತಿ. ಏನಾತ ಅನ್ನೋದ್ರಾಗ ಸ್ವಚ್ಛ ಬೆಳೆದಂಗ್ಳ, ದೊಡ್ಡ ಆಸೆ ಮೈತಿಲ್ಲೋ ನೋಡ್ರಿ ಏನೇನು ಸಿಗ್ತತಿ ಅಂತ ಮೈತುಂಬ ಹುಡುಕಾಡಿದ್ರೆ ಏನೇನು ಸಿಗ್ಲಿಲ್ಲ. 1 ಸುಡ್ತಿ ರೂಪಾಯಿ ಸಿಕ್ತು, 1 ರೂಪಾಯಿ ಕಾಯಿನ್ ಇರ್ತದಲ್ಲ. ಅವ್ರಂದ್ರು ಇದು ಕೊಟ್ಟಿ ಇರ್ಬೇಕಂದ್ರೆ ಅವ್ರು ಅದು ನಡೀತಿತ್ತಂದ್ರೆ ಇನ್ನೊಂದು ಕಾಯಿ ಸೆರೆ ಹಾಕೊಂಬಂದ್ಬಿಡಪ್ಪಕ್ಕೆ ಅವನ ಮುಖದ ಮೇಲೆ ಒಗದು ಬಂದುಬಿಡ್ರಿ ಅಂದ್ರು. ಅವನ ಮುಖದ ಮೇಲೆ ಒಗದು ಹೊಂಟಿದ್ರು, ಸಿಟ್ಟು ಬಂದುಬಿಡ್ತಾವ. ಏನೋ ನನ್ನ ಹತ್ರ ಇದು 1 ರೂಪಾಯಿ ಐತಿ, ಎತ್ತು ಮಾರಿ ಬಂದಿನೋ ಗಂಡ್ಮಗನ, ಎತ್ತು ಮಾರಿ ಬಂದಿನ 50,000 ರೂಪಾಯಿ ಅದ ನನ್ನ ಅಂತ್ಯಕ್ಕ, ನಿಮ್ಮ ಕೈಯಾಗ ಸಿಗಂಗಿಡ್ತೀನಿ ನಾನು. ದೋತ್ರ ನೀರಿಗೆ ಕಟ್ಕೊಂಡು ಬದ್ದೆಗೆ ಇಟ್ಕೊಂಡಿನ ಬದ್ದಾಗ ನಿಮ್ಮ ಕೈಯಾಗ ಸಿಗಂಗಿಡ್ತೀನಿ ನಾನು. ಮತ್ತು ಇದು ರೂಪಾಯಿ ನಡೆಯಂಗಿಲ್ಲ ಅಂತೀರಿ, ಕೊಟ್ಟಿ ತಿಂತೀರಿ, ಏನು ಹುಚ್ಚುಗಳದಿರೋ. ನಮ್ಮ ಹಿರಿಯರು ಸಿಡ್ಲು ಪಡ್ಲು ಬಂದ್ರೆ ಬಡಿಬಾರ್ದು ಅನ್ನೋದು ಕಿಸೆದಾಗ ಇಟ್ಕೊಂಡು ಅಡ್ಡಾಡ್ತಾರೆ. ಇದನ್ನ ನಮ್ಮ ಹಿರಿಯರು ಸಿಡ್ಲು ಪಡ್ಲು ಬಡಿಬಾರ್ದು ಅನ್ನೋ ಕಿಸೆದಾಗ ಇಟ್ಕೊಂಡು ಅಡ್ಡಾಡ್ತಾರೆ. ಇದನ್ನ ಬೆಳ್ಳಿದೈತಿ, ಬೆಳ್ಳಿದಿದು, ಇದು ರೂಪಾಯ ಕೊಟ್ಟಿದ್ದಲ್ಲ, ಇದು ಬೆಳ್ಳಿದೈತಿ. ನಿಮಗೆ ಸಂಶಯ ಬಂದ್ರೆ ಬೇಕಾದ್ರೆ ಇಲ್ಲೇ ಗಿಡದ ಮ್ಯಾಗ ಪತ್ತಾರ ಕುಂತಾನ, ಕರೆದು ಕೇಳಿ ನೀನು ಅಂದ. ತಣ್ಣಗಾತಲ್ಲ, ನೋಡಿದ್ರು ಕುಂತಿದ್ದ. ಇಳಿ ಅಂದ್ರೆ ಇಳಿಲಿಲ್ಲ, ತಲೆಯಾಗ ಒಂದೊಂದು ಕಲ್ಲು ಹಚ್ಚಿದ್ರು, ಸುಮ್ಮನೆ ಕೆಳಗೆ ಇಳಿದು ಬಂದೆ. ಏನಿಲ್ಲ, ಅವನು ಕೂಡ ಹಾಕ್ಕೊಂಡು ಹೊಡೆದ್ರು. ಅವನು ಬಂಗಾರ ಕಸ್ಕೊಂಡ್ರು, ಇವನು ರೊಕ್ಕ ಕಸ್ಕೊಂಡ್ರು. ಅದೇ ಹೆಣ ಮುಂದೆ ಮಾಡಿ ಮುಂದೋದು. ಅದಕ್ಕೆ ಶರಣರು ಹೇಳಿದರು, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಬೇಡವಯ್ಯ. ನಾವು ಬಹಳ ಜನ ಸಜ್ಜನಿಕೆಯ ಮಾತುಗಳನ್ನು ಆಡ್ತೀವಿ, ನಮ್ಮ ಮಕ್ಕಳು ಸಭ್ಯರಾಗಿ ಸಮಾಜದೊಳಗೆ ಬದುಕಬೇಕು ಅಂತ ಹೇಳ್ತೀವಿ. ಒಂದು ಮಾತು ನಾನು ಇಲ್ಲಿ, ಬಹಳ ಜನ ತಾವಿಲ್ಲಿದ್ದೀರಿ, ಕಳಕಳೆಯಿಂದ ಒಂದು ಮಾತು ತಮ್ಮಲ್ಲಿ ನಾನು ಕೇಳ್ತೀನಿ. ನಮ್ಮ ಮಕ್ಕಳು ಸಭ್ಯರಾಗಿ ಬದುಕಬೇಕು ಅನ್ನಂಗಿದ್ರೆ ನಾವು ಸಭ್ಯರಾಗಿ ಬದುಕಿ ತೋರಿಸ್ಬೇಕು, ನಾವು ಸಜ್ಜನರಾಗಿ ಬದುಕಿ ತೋರಿಸ್ಬೇಕು. ನಮ್ಮಲ್ಲೇನೇ ದೋಷ ಇತ್ತು ಅಂದ್ರೆ ಆ ಮಕ್ಕಳಲ್ಲಿ ನಾವು ಸಜ್ಜನಿಕೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಾವು ಸಿಗರೇಟ್ ಸೇದ್ಕೊಂತ ಮಗನಿಗೆ ಸಿಗರೇಟ್ ಸೇದಬಾರ್ದು ಅಂತ ಹೇಳಿದ್ರೆ ಅವಂಗೆ ಅದು ಎಷ್ಟು ಪರಿಣಾಮ ಬೀರ್ತದೆ.
ನಿಮ್ಗೆ ಸುಮ್ಮನೆ ತಮಾಷೆಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಶಾಲೆ ಹುಡುಗ ಶಾಲೆ ಬಿಟ್ಟು ಮನೆಗೆ ಹೊಂಟಿದ್ದ. ಊರ ಬಟ್ಟಿಗೆ ದೊಡ್ಡದೊಂದು ಮನೆ ಕಟ್ಟಿಸಿದ್ದ ಒಬ್ಬ ಸಾಹುಕಾರ. ಸಾಗವಾನಿ ಕಟ್ಟಿಗೆ ಮನೆ, ಮಹಡಿ ಮನೆ. ಆದ್ರೆ ಯಾಕೋ ಏನೋ ಆ ಮನೆ ದೊಡ್ಡದಿತ್ತು, ಖರೆ ಬಾಗಿಲು ಇಟ್ಟ ಇತ್ತದು. ಸಾಹುಕಾರ ನೋಡಿ ಒಂದು 6 ಫೂಟ್ ಇದ್ದ, ತಿಂದು 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 ಚಿಟ್ಟಾನಿ ಮರಿಯಾಗಿದ್ದ. ಆ ಹುಡುಗ ಸಾಹುಕಾರ ನೋಡಿ ಕಿಸಕ್ಕನ ನಕ್ಕು ಬಿಟ್ಟ. ಸಾಹುಕಾರಿಗೆ ಸಿಟ್ಟು ಬಂತು, ತೊಂಬ ಇಲ್ಲ ಅವನು, ನಾನು ಯಾಕೆ ನಕ್ಕಿಲೆ, ನಾನು ನೋಡಿ ನಕ್ಕಿಯಲ್ಲ ಅಂದ. ಇಲ್ಲ ಸಾಹುಕಾರ, ಸುಮ್ಮನೆ ನಕ್ಕೆ ಹೇಳ್ತೆ ಏನಂತೆ ಅಂದ. ಏನಿಲ್ಲ ಸಾಹುಕಾರ, ಮನಿ ಇಷ್ಟು ದೊಡ್ಡದೈತಿ, ಬಾಗಿಲಿಟ್ಟ ಐತಿ, ನೀವು ಇಷ್ಟು ಎತ್ತರ ಅದರಿ, ಒಳಗಿದ್ದಾಗ ಏನಾರ ಆಗಿ ಬಿದ್ದು ಸತ್ತು ಕೈಕಾಲು ಶೆಟದು ಬಿಟ್ರೆ ಈಟ ಬಾಗಲ್ದಾಗ ನಿಮ್ಮನ್ನ ಹೆಂಗೆ ಹೊರಗೆ ತರ್ತಾರ ಅನಿಸ್ತ್ರಿ, ಅದಕ್ಕೆ ನಕ್ಯ ಅಂದ. ಬಪ್ಪರಿ ಸರ್ದಾರ ಅಂದವ. ಇವನು ಕಟ್ರಲಿ ಈ ಕಂಬಕ್ಕೆ ಅಂದ. ನಾ ಜೀವಂತ ಇರೋದ್ರಾಗ ಹೊರಬೇಕಂತಾನಲ್ಲಿ ಇವ ಅಂದ. ಇವ್ರ ಅಪ್ಪಗೆ ಸುದ್ದಿ ಹೋತ್ರಿ ಅದು. ಅವ ಪಾಪ ಗಾಬರಾಶ್ ಬಂದು, ಸಾವುಕಾರ ಯಾಕ್ರಿ ಅಪ್ಪ ನನ್ನ ಮಗನ ಹೊಡ್ಯಾಕತ್ತೀರಿ ಅಂದ. ನೋಡುವ ಮತ್ತೆ ಹಿಂಗೆ ಮಾತಾಡ್ತಾನವ ಅಂದ. ಸಿಟ್ಟಿಗೆದ್ದು ಮಗನಿಗೆ ಬೈದ್ ಬಿಟ್ಟ, ಲೇ ನಿನಗೆ ಎದಕ್ಕೆ ಬೇಕು, ನಿನಗೆ ಎದಕ್ಕೆ ಬೇಕು, ಸಾವುಕಾರ ಕೈಕಾಲು ಶೆಟ್ಟದು ಒಳಗ ಬಿದ್ರೆ ಹೊರಗೆ ತರೋದನ್ನೋ ಚಿಂತೆ ನಿನಗೆ ಹಾಕ್ಲೆ, ನಾವಿಲ್ಲನೆ ನಿನಗೆ ಎದಕ್ಕೆ ಬೇಕು ತಮ್ಮ. ಚಲೋದೊಂದು ಚಪ್ಪಗೊಡ್ಲಿ ತೊಗೊಂಡು ಕೈ ಕಾಲು ಸಣ್ಣಂಗೆ ತುಂಡು ಮಾಡಿ ಕಡ್ದು ಹೆಡಿಗೆ ತುಂಬ್ಕೊಂಡು ಹೊರಗೆ ತರ್ತೀವಿಲ್ಲ, ನಿನಗೆ ಯಾಕೆ ಆ ಚಿಂತೆ ಅಂದ ಅವ್ರ ಅಪ್ಪ. ಸರ್ದಾರ ಅಂದ. ಮಗನಕ್ಕಿಂತ ಅಪ್ಪ ಜೋರದಾನ, ಈ ಕಂಬಕ್ಕೆ ಕಟ್ರಿ ಇವನ್ನ ಅಂದ್ರೆ. ಕಟ್ಟಿದ್ರು ಇವ್ರ ಅಪ್ಪ ಜೀವಂತ ಇದ್ದನ್ರಿ ಇನ್ನು. ಅವಂಗ ಸುದ್ದಿ ಹೋತ, ಅವ ಅರಬಡಿಸಿ ಬಂದ, ಯಪ್ಪ ನನ್ನ ಮೊಮ್ಮಗನ ಯಾಕೆ ಹೊಡ್ಯಾಕತ್ತೀರಿ ಸಾವುಕಾರ ಅಂದ್ರೆ. ಏನೋ ಮತ್ತು ನೋಡ ಹಿಂಗೆ ಮಾತಾಡ್ತಾರೆ ನೋಡು ಅಂದ. ಅವನು ಸಿಟ್ಟಿಗೆದ್ದು ಮಗ್ಗು ಬೇದ ಮೊಮ್ಮಗ್ಗು ಬೇದ. ಏನ್ಲಿ ತಿಳಿದಲ್ಲ ನಿಮ್ಗೆ, ಕೈಕಾಲು ಸೆಟದ್ರೆ ಹೊರಗೆ ತರೋದನ್ನೋ ಚಿಂತೆ ಆಗ, ಕೊಡ್ಲಿ ತೊಗೊಂಡು ಸಣ್ಣಕ್ಕೆ ಕಡಿದು ಹೊರಗೆ ತರೋದು ತ್ರಾಸ ಯಾಕ. ಅಲ್ಲಲ್ಲಿ ತಮ್ಮ ಸಾವುಕಾರ ಹೌದ, ನಂಗೆ ಸಾಗವಾನಿ ಕಟ್ಟಿಗೆ ಮನೆ ಕಟ್ಟಿಸ್ಯಾನ, ಚಿಮ್ನೆ ಹಣ್ಣಿ ಹೋಗಿ ಬೆಂಕಿ ಹಚ್ಚಿಬಿಟ್ರೆ ಒಳಗ ಸುಟ್ಟು ಹೋಗಿಬಿಡ್ತಾನ ಅಂದವ. ನೋಡ್ರಿ, ಅಪ್ಪ ಹಂಗ, ಮಗ ಹಿಂಗ, ಮೊಮ್ಮಗ ಹಿಂಗ. ಅದ್ರ ಸಲುವಾಗಿ ನಾನು ತಮ್ಮಲ್ಲಿ ಕಳಕಳೆ ವಿನಂತಿ ಏನು ಮಾಡ್ಕೊಳ್ತೇನೆ ಅಂದ್ರೆ, ಇವತ್ತು ಕಲಾ ಮಾಧ್ಯಮ ಅನ್ನೋದು ಕಲಾ ಉದ್ಯಮವಾಗಿ ನಮ್ಮ ಕಲೆಯಲ್ಲಿ ಏನಾಗಿದೆ, ಕಲಾ ಗರ್ಭದೊಳಗೆ ಸಂಸ್ಕೃತಿ ಐತಿ. ನಮ್ಮ ಸಂಸ್ಕೃತಿ ಅನ್ನೋದನ್ನು ಮೈಗೂಡಿಸಿಕೊಂಡೇ ಕಲೆ ಅರಳತೈತಿ. ಆದ್ರೆ ಏನಾಗ್ಬಿಟ್ಟೈತಿ ಅಂದ್ರೆ, ಅದು ಕಲಾ ಮಾಧ್ಯಮವಾಗಿ, ಕಲಾ ಉದ್ಯಮವಾಗಿ ನೀವು ಮಕ್ಕಳಿಗೆ ನೀವು ನೋಡ್ಕೊಂತ ಕುಂದಿರ್ತಿರಲ್ಲ ಧಾರಾವಾಹಿಗಳನ್ನು, ಅದರೊಳಗೆ ಬರೀ ಕಳ್ಳತನ, ಕ್ರೌರ್ಯ, ಕಾಮ ಇವುಗಳೇ ವಿಜೃಂಭಿಸಿ ಬಿಡ್ತಾವೆ. ಯಾವ ಧಾರಾವಾಹಿ ತೊಗೊಂಡ್ರು ಕೂಡ ಇವೇ ವಿಷಯಗಳು ಇರ್ತವೆ. ಮತ್ತು ಇನ್ನೂ ಒಂದು ಹೆಂಗೆ ಇರ್ತೈತಿ ಅಂದ್ರೆ, ನೀವು ಧಾರಾವಾಹಿ ನೋಡ್ಕೊತ ಕುಂತ ಹೊತ್ನಾಗ ಒಬ್ಬಾಕಿ ಗಂಡನ ಬಿಟ್ಟಿರ್ತಾಳೆ, ಇನ್ನೊಬ್ಬ ಹೆಂಡತಿ ಬಿಟ್ಟಿರ್ತಾನೆ. ಆ ಗಂಡನ ಬಿಟ್ಟಕ್ಕಿಗೆ ಹೆಂಡತಿ ಬಿಟ್ಟಂಗೆ ಲವ್ ಸ್ಟೋರಿ ಹೆಣಿತಾರೆ ಇವರು. ಅದನ್ನು ಕುತ್ಕೊಂಡು ನೋಡ್ಕೊತ ಕುಂತವ್, ನಾನು ಒಂದು ಡೈವರ್ಸ್ ಬಿಟ್ಲಿಲ್ಲ ಅಂತ ಹುರುಪ್ ಬಂದಿರ್ಬೇಕು ಅವ್ನಿಗೆ. ಆ ನಮನೆ ಅದನ್ನು ಹೆಣ್ಯಾಕೆ ಹೋಗ್ತಾರೆ. ಅದ್ರ ಸಲುವಾಗಿ ನಾ ಏನು ಹೇಳ್ತೇನೆ ತಮ್ಮ ಕೈ ಮುಗೋದಂದ್ರೆ, ಹಿಂದಕ್ಕೆ ನಮ್ಮ ಜನಪದರು ಮನೆಯೊಳಗೆ ಅಜ್ಜ ಅಜ್ಜಿ ಅನಿಸ್ಕೊಂಡವರು ಮಕ್ಕಳಿಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಿದ್ರು, ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಬೆಳೆಸ್ತಿದ್ರು. ಮನೆಯೊಳಗೆ ತಾವು ಎಲ್ಲರೂ ಮಕ್ಕಳಿಗೆ ಶರಣರ ಕಥೆಗಳನ್ನು ಹೇಳ್ರಿ. ಶರಣರ ಬಗೆಗೆ ಇಷ್ಟಿಷ್ಟು ಸಣ್ಣ ಪುಸ್ತಕಗಳದಾವೆ. ಆ ಪುಸ್ತಕಗಳು ಸಿಗ್ತಾವೆ. ಅಂಥವನ್ನ ಆ ಪುಸ್ತಕಗಳನ್ನು ತಗೊಂಡು ದಿನಕ್ಕೊಂದು ಕಥೆ ಮಕ್ಕಳಿಗೆ ತಿಳಿಸ್ಕೊಡ್ರಿ. ಆ ಮಕ್ಕಳು ಶರಣರ ಕಥೆಗಳನ್ನ ಕೇಳಿ ಅವರ ಮನಸ್ಸಿನೊಳಗೆ ಅದು ಪರಿಣಾಮ ಬೀರುತ್ತಂತಂದ್ರೆ ನಮ್ಮ ಮಕ್ಕಳು ಸಭ್ಯರಾಗಿ ಬದುಕ್ತಾರೆ. ಈ ಸಂಸ್ಕೃತಿ ಐತಲ್ಲ, ನಮ್ಮ ಸಂಸ್ಕೃತಿ ಐತಲ್ಲ, ಎಷ್ಟು ಚಂದ ಹೆಂಗೆ ನಮ್ಮ ತಾಯಂದ್ರು ಬೆಳೆಸಿದ್ರು. ಒಬ್ಬ ಗರತಿ ನಸಿಕಿನ ಒಳಗೆ ಎದ್ದು ಹಾಡೋದು ಎಷ್ಟು ಚಂದಿತ್ತು. ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಲಿ, ಎರಡು ಜೀರಿಗಿ ಬೆಳೆಯೋಳ, ಎರಡು ಜೀರಿಗಿ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಗಿ ನೆನದೇನೋ. ಶಿವ ಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ, ಎಲೆ ಮನವ ಶಿವನೆಂಬ ಶಬ್ದ ಬಿಡಬ್ಯಾಡೋ. ಇದನ್ನು ಹಾಡ್ಕೋತ ಬೆಳಗ್ಗೆ ಹರಿತಿತ್ತಪ್ಪ. ಮನೆಯೆಲ್ಲ ಕಸಗುಡಿಸಿ, ಸಾರಣೆಗೈದು, ರಂಗವಲ್ಲಿ ಇಟ್ಟು, ಧೂಪ ದೀಪವನ್ನೆತ್ತಿ, ತಂಗಿ ಕರ್ಕೊಂಡು ಬಂದು ಬೀಸುಕಲ್ಲಿ ಮುಂದೆ ಕೂತ್ಕೊಂಡು ಗೋಣ್ ಹಾಕಿ ಬೀಸಾಕ ಕುಂತು ಬಿಟ್ರೆ ನಾಗರಾವ್ ಹೆಡಿ ಎತ್ತಿ ಆಡಿದಂಗೆ ಕಾಣಬೇಕು. ಆದ್ರೆ ಇವತ್ತು ಯಾರ ಮನೆಗೆ ಮುಂಜಾನೆ ಎದ್ದ ನೀವು ಹೋದರೂ ಕೂಡ
ಯಾವ ಮನೆಯಾಗೂ ಬೀಸು ಕಲ್ಲಿನ ಸಪ್ಪಳನೂ ಇಲ್ಲ, ಆ ಹಾಡು ಇಲ್ಲ, ಅದು ಕಾಲು ಹೋಗಿ ಭಾಳ ದೂರ ಆಗಿಬಿಡ್ತು. ಬರೀ ಎಲ್ಲಿ ನೋಡಿದ್ರು ದುರ್ಗವ್ವನ ಗುಡಿ ಹೆಂಗೆ ಅದೊಂದು ಟಿ ವಿ ಹಚ್ಚಿಬಿಟ್ಟಿರ್ತೀವಿ, ಅದ್ರಾಗ ಆ ಮ್ಯೂಸಿಕ್ ಒಂದು ಧಾಗ್ ಗದಾಗ್ 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 ಮೈ ಮ್ಯಾಗಲ್ಲ ಅರಿಬಿ ಸಹಿತ ಅರಿಬಿ ಕವರ್ ಇಲ್ದಂಗೆ ಈ ಶೆಟ್ಬ್ಯಾನಿ ಬಂದಾರ ಹಂಗೆ ಕುಣಿದದ್ದ. ಅದರಿಂದ ಮನಸ್ಸು ವಿಕಾಸ ಆಗೋದ್ರೆ ಎಲ್ಲಿಂದ ಆಗಬೇಕು? ವಿಕಾರಗೊಳ್ಳುವಂಥದ್ದಪ್ಪ. ಹಾಲಿಗೆ ಹೆಪ್ಪು ಹಾಕೋ ಕೆಲಸ ಆಗಬೇಕು, ಹಾಲಿಗೆ ಉಪ್ಪು ಹಾಕೋ ಕೆಲಸ ಆಗಬಾರ್ದು. ಹಾಲಿಗೆ ಹೆಪ್ಪು ಹಾಕಿದ್ರೆ ಮೊಸರು ಆದಿತ್ತು, ಬೆಣ್ಣೆ ತುಪ್ಪನೂ ಆದಿತ್ತು. ಉಪ್ಪು ಹಾಕಿದ್ರೆ ಏನಾಕತ್ತೆ? ಇದ್ದ ಹಾಲು ಕೂಡ ಹಾಲು ಆಗ್ತತಿ, ವಿಷ ಆಗ್ತತಿ. ಅದಕ್ಕೆ ನಮ್ಮ ಸಂಸ್ಕೃತಿ ನೆರಳಲ್ಲೇ ಬಂದಂತಹ ಕಲೆಗಳು ಒಂದಕ್ಕೊಂದು ಎಷ್ಟು ಚಂದ್ರಿ. ಯಾರೋ ಒಬ್ಬರು ಒಂದು ಕವಿತೆ ಬರೀತಾರೆ, ಅದನ್ನು ಇನ್ನೊಬ್ಬರು ಹಾಡ್ತಾರೆ, ಅವ್ರ ಹಾಡ ಮುಂದೆ ಒಬ್ಬರು ಅದಕ್ಕೆ ನರ್ತನ ಮಾಡ್ತಾರೆ. ನರ್ತನ ಮಾಡುವಾಗ ಹಿಂದೊಬ್ಬ ಚಿತ್ರಕಲೆ ಒಂದು ದೊಡ್ಡದೊಂದು ಕ್ಯಾನ್ವಾಸ್ ಬರೆದಿರ್ತಾರೆ. ಎಷ್ಟು ಒಂದಕ್ಕೊಂದು ಪೂರಕವಾಗಿ ಮನಸ್ಸು ಅರಳ್ತಾವೆ. ಅಂಥವನ್ನೆಲ್ಲ ನಾವು ರೂಢಿಸ್ಕೊಳ್ಳೋಣ. ಪರಮ ಪೂಜ್ಯರ ಆಶೀರ್ವಾದ ನಮ್ಮನ್ನು ಸದಾ ಕಾಯಲಿ ಅಂತ ಹೇಳಿ, ಸಮಯದ ಅಭಾವ ಇರೋದ್ರಿಂದ, ನನಗೆ ಕೊಟ್ಟ ಸಮಯವೂ ಮುಗಿದಿರೋದ್ರಿಂದ ಇವತ್ತು ನನ್ನ ಉಪನ್ಯಾಸಕ ಪೀಠಿಕೆ ಆಗಲಿ ಅಥವಾ ಅದು ಕನ್ಕ್ಲೂಷನ್ ಆಗಲಿ ಇಲ್ಲ, ನೆನಪಿಗೆ ಸಿಕ್ಕ 4 ಎಳೆಗಳನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡೀನಿ. ಅವಕಾಶಕ್ಕಾಗಿ ಪರಮ ಪೂಜ್ಯರ ಪಾದದಲ್ಲಿ ಮತ್ತೊಮ್ಮೆ ನಮಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿ. ಗಾಣೇಶ್ವರನೇ, ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ನಮ್ಮ ಶಿವಾಚಾರ್ಯ ಶಿವಕುಮಾರ ಸ್ವಾಮಿಗಳಿಗೆ ಒಂದು ಸಾರಿ ಉಗಿಯ ನೀರು. ನೋಡಿ, ನಾವೆಲ್ಲರೂ ಸೇರಿರೋದು ಒಂದು ಹಬ್ಬದಲ್ಲಿ. ಈ ಹಬ್ಬ ನಿಮ್ಮ ದನಿಯ ಮೂಲಕ ಬಂದರೆ ಹುಣ್ಣಿಮೆಯ ಚಂದ್ರ ಇನ್ನೂ ಚೆನ್ನಾಗಿ ನಗ್ತಾನೆ. ಇನ್ನೊಂದು ಸಾರಿ ನಮ್ಮ ಗುರುಗಳಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ಬಂದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ನಮ್ಮ ರಾಘಣ್ಣನಿಗೆ ಒಂದು ಸಾರಿ ಉಗಿಯ ನೀರು. ಹಾಗೆ ವೇದಿಕೆ ಮೇಲೆ ಕೂತಂತ ಮಹನೀಯರು, ಜೊತೆಗೆ ನೀವು, ನಿಮ್ಮ ಮಕ್ಕಳು, ಪತ್ರಕರ್ತರು ಎಲ್ಲರಿಗೂ ಒಂದು ಸಾರಿ ನಿಮಗೆ ನೀವೇ ಉಗಿ ಅಂದುಕೊಳ್ಳ್ರು. ಮಗುವೆಂಬ ಮೊಗ್ಗಿನ ಮೇಲೆ ಹನಿ ಎಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನ ಹೂವಾಗಿಸು, ಹೃದಯದ ಭಾವನೆಯನ್ನ ಅರಳಿಸು ಅನ್ನುವಂತಹ ಒಂದು ಪಥದಲ್ಲಿ ಸಾಕ್ತಾ ಇದ್ದಾರೆ ನಮ್ಮ ಗುರುಗಳು. ಇವತ್ತು ತರಳಬಾಳು ಈ ಹುಣ್ಣಿಮೆಯ ಈ ರಾತ್ರಿಯಲ್ಲಿ ಬೆಳಕು ಕಾಣೋದಿದೆಯಲ್ಲ, ಅದು ಜ್ಞಾನದ ಸಂಕೇತ. ನಿಜವಾಗಲೂ ಮೇಡಮ್ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅಂದರೆ ಇವತ್ತು ನಾವು ಮಾತಾಡಬೇಕಾಗಿರತಕ್ಕಂಥದ್ದು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ನಮಗೆ ಕೊಟ್ಟಂತಹ ಒಂದು ಉಪನ್ಯಾಸ. ಕಲೆ ಅಂದರೆ ಏನು ಅಂತ ಯೋಚನೆ ಮಾಡಿದರೆ ಪೇಂಟಿಂಗ್ ಮಾಡೋದಾ, ಡಾನ್ಸ್ ಮಾಡೋದಾ? ಅಲ್ಲರಿ, ನಿಜವಾಗಲೂ ಬದುಕುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕಾಗಿದೆ. ಅದು ಗುರುಗಳು ಹಾಗೂ 76 ವರ್ಷಗಳಿಂದ, ಅದರಿಗಿಂತ ಹಿಂದೆ ವಚನರಿಂದನೂ ನಡೆದುಕೊಂಡು ಬಂದಂಥದ್ದು ಯಾವುದೋ ಬದುಕುವ ಕಲೆ. ಬದುಕುವ ಕಲೆ ಅನ್ನುವಂಥದ್ದು ಏನು? ಎಲ್ಲರೂ ಸಮಾನರಾಗಿ ಬದುಕ್ತಕ್ಕಂಥದ್ದು, ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದು. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿ ಆ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು ಅಂತ. ಏನು? ನಿಮ್ಮೊಳಗೆ ಮುಗ್ಧತೆ ಅನ್ನುವ ಮಾನವೀಯ ಭಾವ ಇದೆಯಲ್ಲ, ಅದಿಲ್ಲ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ. ಒಂದು ಮಗುವಿಗೆ ಜಾತಿನೇ ಗೊತ್ತಿರಲ್ಲ, ಅದು ತಾನು ಬೆಳೀತಾ ಬೆಳೀತಾ ಎಲ್ಲವನ್ನೂ ಅನುಭವಿಸ್ತಾ ಅದನ್ನ ಅನುಭವಿಸೋದಕ್ಕೆ ಶುರು ಮಾಡುತ್ತೆ. ಆದರೆ ಆ ಮುಗ್ಧತೆ ಅನ್ನುವಂಥದ್ದು ಯಾರಲ್ಲಿದೆ, ಆ ಮಗು ಯಾರಲ್ಲಿದೆ, ಅವರಲ್ಲಿ ಮಾನವತೆಯ ಸಂಕೇತವೇ ಇರುತ್ತೆ. ಅಂತಹ ಒಂದು ಬೆಳಕನ್ನು ನೀಡುವಂತಹ ಒಂದು ಈ ಸಂಸ್ಥೆ ತರಳಬಾಳು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ. ನನ್ನ ಗುರುಗಳಾದಂಥ ಬಿ ವಿ ಕಾರಂತರು ಯಾವಾಗಲೂ ಹೇಳುವರು, ಅಂದರೆ ವಿದ್ಯೆ ಅಂದರೆ ಏನು?
ವಿದ್ಯೆ ಅಂದ್ರೆ ಏನು? ವಿಶ್ವಬಂಧು ಮರಳು ಸಿದ್ಧರ ತರ ಬದುಕುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ವಿದ್ಯೆ ಅಂದ್ರೆ MBA ಓದಿ MBBS ಓದಿ ಪ್ರಶ್ನೆನೇ ಮಾಡದೇ ಇದ್ರೆ ಅದು ವಿದ್ಯೆ ಅಲ್ಲ. ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಯಾರು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ, ಯಾರು ಪ್ರಶ್ನೆ ಮಾಡ್ತಾನೆ, ಯಾವುದು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ ಅಂತ ಹೇಳ್ತಾರೆ. ಅದಕ್ಕೆ ಪುಟಗಟ್ಲೆ ಓದಿರಬೇಕು, ತಿಳ್ಕೊಂಡಿರ್ಬೇಕು ಅನ್ನೋದು ಏನೂ ಇಲ್ಲ. ಈಗ ಮರಳು ಸಿದ್ಧರು ಏನು ಮಾಡಿದ್ರು? ಈಗ ಅವರೊಂದು ಕತೆ ಹೇಳಿದ್ರು. ಆ ಕಥೆಯಲ್ಲಿ ಏನು ಮಾಡಿದ್ರು? ಚಿಕ್ಕ ಮಗುವಾಗಿರ್ತಾನೆ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಏನಂತ? ಯಾಕಿದು? ಏನಕ್ಕಿದು? ಯಾಕೀಗ ಆಗ್ತಾ ಇದೆ? ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಒಂದು ಹೊಸ ಜಗತ್ತು ಸೃಷ್ಟಿಯಾಗುತ್ತೆ. ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಸತ್ಯ ತನ್ನಿಂದ ತಾನೇ ಹೊರಗೆ ಬರುತ್ತೆ. ಸತ್ಯದ ಹುಡುಕಾಟ ಅಂದ್ರೆ ಅದು ಹೋರಾಟ ಅಲ್ಲ, ನಮ್ಮೊಳಗೆ ಕಾಣುವಂತ ಹುಣ್ಣಿಮೆ. ಅದು ಆ ಬೆಳಕು ಒಳಗೆ ನಮ್ಮಲ್ಲಿ ಬಂದು ಅದರ ಮೂಲಕ, ಬೆಳಕಿನ ಮೂಲಕ ಇಲ್ಲಿರುವ ತಪ್ಪುಗಳು, ಸಮಾಜದಲ್ಲಿರುವಂತಹ ಕೇಡುಗಳು, ಇವೆಲ್ಲವನ್ನ, ಜಾತಿ ಗೀತಿ ಎಲ್ಲವನ್ನ ತೆಗೆದೊಗೆಯುವಂತಹ ಬೆಳಕನ್ನು ಕೊಡುವುದರ ಕಡೆಗೆ ನಮ್ಮ ಪ್ರಶ್ನೆ ಇರಬೇಕು. ಆ ವಿದ್ಯೆಯನ್ನು ನೀಡ್ತಾ ಇದ್ದಾರೆ. ಯಾಕಂದ್ರೆ ಸಕಲ ಧರ್ಮಗಳನ್ನ ಎಲ್ಲರನ್ನೂ ಒಟ್ಟುಗೂಡಿಸಿ ಕೊಡುವಂತ ವಿದ್ಯೆ ಇದೆಯಲ್ಲ, ಅದು ವಿದ್ಯೆ. ಅದರ ಜೊತೆಗೆ ನೀನು ಮಾನವ, ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಹೇಳಿದಾರಲ್ಲ ಕುವೆಂಪು, ಅದು ನಾವೆಲ್ಲರೂ ನೋಡಿ. ಒಂದು ಹಾಲು ಮೊಸರಾಗುತ್ತೆ, ಮೊಸರಾದ ಮೇಲೆ ಮಜ್ಜಿಗೆ ಆಗುತ್ತೆ, ಮಜ್ಜಿಗೆಯನ್ನು ಕಡದಾಗ ಬೆಣ್ಣೆ ಆಗುತ್ತೆ, ಬೆಣ್ಣೆ ಆದಮೇಲೆ ತುಪ್ಪ ಆಗುತ್ತೆ. ಎಲ್ಲೂ ಹಾಳಾಗೋಲ್ಲ. ಬದುಕು ಹಾಗೇ ಇರಬೇಕು. ನಮ್ಮ ನಡೆ, ನಮ್ಮ ನುಡಿ, ನಾನು, ನನ್ನ ನೆಲ, ನನ್ನ ಜಲ, ಜೊತೆಗೆ ನನ್ನವರು ಯಾರು? ಮಾನವರು. ಈ ಒಂದು ಪಥವನ್ನು ಹಿಡಿಯೋದಿದೆಯಲ್ಲ, ಇದನ್ನ ವಚನಕಾರರು ಅದಕ್ಕೆ ಬಯಲು ರೂಪ ಮಾಡಬಲ್ಲಾತನೇ ಶರಣ, ಈ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ಅಂದ್ರೆ ಎಂಥ ಒಳ್ಳೆಯ ಮಾತದು. ನೀವೆಲ್ಲರೂ ಕೇಳಿರ್ತೀರಿ, ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆಣಿಸಯ್ಯ. ಅಂದ್ರೆ ಎಂಥ ಒಳ್ಳೆ ಮಾತು ನೋಡಿ. ಈ ಮಾತನಾಗ ನಾವು ಬದುಕ್ತಾ ಇದ್ದೀವಾ? ಯಾವುದು ಕಲೆ? ಬದುಕುವ ಕಲೆ. ಇವತ್ತು ನಾವೆಲ್ಲರೂ ತುಂಬಾ ಓದ್ಬಿಟ್ಟು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ತಂದೆ ತಾಯಿಗಳಾದ ನಾವು ನನ್ನ ಮಗುವಿಗೆ ಸಮಯವನ್ನೇ ಕೊಡದೆ ಬದುಕ್ತಾ ಇರ್ತೀವಿ. ಸಮಯ ಅಂದ್ರೆ ಯಾವುದು? ಪ್ರೀತಿ ಅಂದ್ರೆ ಯಾವುದು? ಯಾವ ತರಹದ ಬದುಕನ್ನು ನನ್ನ ಮಗುವಿಗೆ ಕೊಡಬೇಕು? ನನ್ನ ಮಗುವಿನೊಳಗೆ ಏನು ಬೆಳಕಿದೆ ಅನ್ನುವಂತ ಹುಡುಕಾಟವನ್ನ ಮರೆತಿದ್ದೀವಿ. ಯಾವ ತರಹದ ಬೆಳಕಿರಬೇಕು ನನ್ನ ಮಗುವಿಗೆ? ಮಗುವಿನ ಒಳಗೆ ಒಂದು ಬೆಳಕಿರುತ್ತೆ. ನಾವೆಲ್ಲರೂ ಏನು ಮಾಡ್ತೀವಿ? ನನ್ನೊಳಗಿರುವಂತಹ ಎಲ್ಲಾ ವಿಷಯಗಳೇನಿರ್ತಲ್ಲ ಅದರಲ್ಲಿ ತುಂಬಕ್ಕೆ ಹೋಗ್ತೀವಿ. ಅದು ಬೇಡ ರೀ. ಮಗುವಿನೊಳಗೊಂದು ಸುಂದರವಾದ ಬೆಳಕಿದೆ. ಆ ಬೆಳಕಿಗೆ ನೀವು ಸಾಥ್ ಕೊಟ್ಟರೆ ಸಾಕು, ಅದು ಸೂರ್ಯನಂತೆ ಬೆಳಗ್ತಾ ಹೋಗುತ್ತೆ. ಇಂಥ ಹುಣ್ಣಿಮೆಯ ರಾತ್ರಿಗಳನ್ನು ಅವರು ತಂದು ಕೊಡ್ತಾರೆ. ಯಾಕೆ ಸಮಯಗಳನ್ನು ಕೊಡದೆ ಬದುಕ್ತಾ ಇರುವಂತ ತಂದೆ ತಾಯಿಗಳಾಗಿದ್ದೀವಿ? ಗುರುಗಳಂತವರು ವಿದ್ಯೆಯನ್ನ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಶಾಲೆಗೆ ಮಿಗಿಲಾದಂಥದ್ದು ಮನೆಯಲ್ಲೇ ಆಗಬೇಕು. ಆ ಮನೆಯಲ್ಲಿ ಆಗದಿದ್ದನ್ನ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಬದುಕಿನ ಕ್ಷಣ ಯಾವುದು, ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನೇ ಮರೆತಿರುವಂಥದ್ದು. ಅದು ಕಲೆ. ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ನನ್ನ ಅಜ್ಜ ಒಳ್ಳೆ ಯಕ್ಷಗಾನ ಕಲಾವಿದರು. ಅವರು ಕೊಲ್ಲೂರು ಮೇಳದಲ್ಲಿ ಇದ್ರು. ನಾನು ಹೊಸದಾಗೊಂದು ಮಾರುತಿ ಕಾರ್ ತಗೊಂಡಿದ್ದೆ. ನಾನು ಸಿದ್ದಾಪುರಕ್ಕೆ ಬಂದು ನನ್ನ ತಂಗಿ ಮನೆಗೆ ಹೋಗಬೇಕು. ಅವರ ಬಸ್ಸಿಂದ ಇಳಿದ್ರು. ಇಳಿದ ಮೇಲೆ ನನ್ನ ಹೊಸ ಕಾರಲ್ಲಿ ನನ್ನ ಅಜ್ಜನ್ನ ಕೂರಿಸ್ಕೋಬೇಕು ಅಂತ ಅವರೊಂದು ಸುಮ್ಮನೆ ಒಂದು ಚೀಲ, ಒಂದು ಪಂಚೆ, ಒಂದು ಕಟ್ಟು ಬನಿಯನ್ನು, ನಾವು ಕಸೆ ಅಂಗಿ ಅಂತ ಕರಿತೀವಿ, ಆರ್ತದ ಹಾಕೊಂಡು ನಿಂತಿದ್ರು. ತುಂಬ ಆರೋಗ್ಯವಂತ, ನಿಷ್ಠೂರ, ಸತ್ಯವನ್ನೇ ಹೇಳುವಂತಹ ವ್ಯಕ್ತಿತ್ವ. ನಾನು ಕಾಯ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ನಲ್ಲಿ. ಅವ್ರೇನಂದ್ರು, ಬಂದರು. ನಾನು ಕರೆದೆ, ಅಜ್ಜ ಬಾ ನನ್ನ ಕಾರಲ್ಲಿ ಕೂತ್ಕೊ ಅಂತ. ಇಲ್ಲ ಕಣೋ, ನಾ ಬರೋದಿಲ್ಲ, ನೀವು ಹೋಗ್ರಿ ಅಂದ್ರು. ನಾವು ಎಷ್ಟು ಕರೆದ್ರೂ ಬರಲಿಲ್ಲ. ನಾವು ಕಾರ್ ತಗೊಂಡು ಹೋದ್ವಿ. ಹೋದ ಮೇಲೆ ನನ್ನ ಅಜ್ಜ ಬಂದರು. ಅವ್ರು ಬರಬೇಕಾದ್ರೆ ಒಂದು 3/4 ಗಂಟೆ ಆಗಿತ್ತು ನಡೆದು ಬಸ್ ಸ್ಟ್ಯಾಂಡಿಂದ ನಮ್ಮ ಆ ಮನೆಗೆ, ನನ್ನ ತಂಗಿಯ ಮನೆಗೆ. ನಾನು ಕೇಳಿದೆ, ಅಜ್ಜ ನೀನು ಯಾಕೆ ಕಾರ್ ಹತ್ತಲಿಲ್ಲ ಅಂತ. ಅಯ್ಯೋ ನೀವೆಲ್ಲ ಎಂಥವ್ರು, ನೀವು ವೇಗದ ಬದುಕಲ್ಲಿ ಬದುಕ್ತಾ ಇದ್ದೀರಿ,
ಏನು ನೋಡಿದಿ ನೀನು ಕಾರಲ್ಲಿ ಹೋಗ್ತಾ? ಬೇಗ ಬಂದು ಮುಟ್ಟಿದೆ 10 ನಿಮಿಷಕ್ಕೆ. ನಾನು 45 ನಿಮಿಷ ಗಿಡವನ್ನು ನೋಡಿದೆ, ಗಿಡದಲ್ಲಿ ಬಿಟ್ಟಂತ ಹಣ್ಣನ್ನು ನೋಡಿದೆ, ಹಾರುವ ಹಕ್ಕಿಯನ್ನು ನೋಡಿದೆ, ಮೋಡದಲ್ಲಿರುವಂಥ ಆಮೆನೂ ನೋಡಿದೆ, ಆನೆ ಆಗಿದ್ದು ನೋಡಿದೆ. ಎಲ್ಲವನ್ನು ನೋಡಿ ನನ್ನ ಕಾಲಿಗೆ ಚುಚ್ಚಿದ ಮುಳ್ಳನ್ನೂ ನೋಡಿದೆ. ನೋವು, ನಲಿವು ಎಲ್ಲವನ್ನು ನೋಡಿ ನಡೆದು ಇಲ್ಲಿಗೆ ಬಂದಾಗ ನನಗೊಂದು ಅನುಭವ ಆಯಿತು. ಈ ಅನುಭವ ಏನಿದೆ ಅದು ಅನುಭವವಾಯಿತು ಅಂತ. ಅಂದರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಈ ಥರ ನಾವೇನಂದ್ರೆ ಬೇಗ ಹೋಗೋದು ಅನ್ನೋದನ್ನೇ ಜೀವನ ಅಂದ್ಕೊಂಡಿದ್ದೀವಿ. ಬಾಳು, ತರಳ ಬಾಳು ಅಂದರೆ ತಡವಾಗಿ ಬಾಳು, ಸಮಾಧಾನವಾಗಿ ಬಾಳು, ಪ್ರತಿಯೊಂದನ್ನು ಅರಿತು ಬಾಳು, ಪ್ರತಿ ನಿಮಿಷ ಬದುಕಿ ಬಾಳು, ಅದು ತರಳ ಬಾಳು. ನಾವು ನಮ್ಮ ಸಮಯವನ್ನು ನಾವು ಆ ಮಕ್ಕಳಿಗೆ ಕೊಡೋದಿಲ್ಲ. ಮಕ್ಕಳಿಗೂ ಸಮಯದ ಬಗ್ಗೆ ಪ್ರಜ್ಞೆಯನ್ನು ನಾವು ಹೇಳ್ಕೊಡೋದಿಲ್ಲ. ಯಾಕಿವತ್ತು ನಮ್ಮ ಮಕ್ಕಳೊಳಗೆ ಇರುವಂತಹ ಸ್ಥೈರ್ಯಗಳೇನಿದೆ, ಅವನೊಳಗೆ ಒಂದು ದೊಡ್ಡ ಬೆಳಕಿದೆ. ಅವನೊಬ್ಬ ಒಳ್ಳೆ ಹಾಡುಗಾರನಾಗ್ಬೋದಾ, ಅವನು ಒಳ್ಳೆ ಕ್ರೀಡಾಪಟುವಾಗ್ಬೋದಾ, ಅಥವಾ ಅವಳೊಬ್ಬ ಒಳ್ಳೆ ಸಜ್ಜನ ಆಗ್ಬೋದಾ, ಅವನು ಓದದೇ ಇದ್ರೂ ಕೂಡ ಒಬ್ಬ ಒಳ್ಳೆ ಮನುಷ್ಯನಾಗ್ಬೋದಾ ಅನ್ನೋದನ್ನು ನಾವು ಯಾರೂ ನೋಡ್ತಾ ಇಲ್ಲ. ಆದ್ರಿಂದ ಗುರುಗಳು ಇಲ್ಲಿ ಮಾಡುವಂಥ ತರಳಬಾಳಿಗೆ ನಾನು ಮೊದಲನೇ ಸಾರಿ ಬರ್ತಾ ಇರೋದು. ನನಗೆ ಯಾಕೆ ಖುಷಿ ಆಗುತ್ತಂದ್ರೆ, ನನ್ನ ಹಲವಾರು ರಂಗಭೂಮಿಯ ಸ್ನೇಹಿತರು ಯಾವಾಗಲೂ ಹೇಳ್ತಿರ್ತಾರೆ, ಗುರುಗಳು ಎಂಥ ಮನುಷ್ಯರು ಅಂದರೆ ಪ್ರತಿ ಕ್ಷಣ ಹೊಸದನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ನೋಡಿ, ಈ ಜಾಗ ಕಸ ವಿಮುಕ್ತ, ಕಾರಣ ಇಲ್ಲೊಂದು ಬೆಳಕಾಗಬೇಕು ಅಂತ. ನಮ್ಮ ಮಕ್ಕಳಿಗೆ ನಾವು ಕಸ ಹ್ಯಾಕ್ ತೆಗೆಯೋದು ಅಂತ ಇವತ್ತಿಗೆ ಹೇಳ್ಕೊಟ್ಟಿಲ್ಲ. ನನ್ನ ಅಮ್ಮ ಹೇಳೋಳು, ಮೊದಲೊಂದು ಮನೆ ಇತ್ತು ಕಣೋ, ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರ ನಮ್ದೆಲ್ಲ. ನಮಗೊಂದು ಅಂಗಳ ಇತ್ತು, ಹಿತ್ಲಿತ್ತು. ಅಂಗಳದಲ್ಲಿ 4 ಗಿಡ ಇರುವು, ಅದ್ರ ಮೇಲೆ ಪಕ್ಷಿ ಬಂದು ಕೂರುದು. ಮನೇಲೊಂದು ಬೆಕ್ಕಿತ್ತು, ಮನೇಲೊಂದು ನಾಯಿ ಇತ್ತು, ಮನೇಲೊಂದು ಆಕಳಿತ್ತು. ಹಸಿ ಕಸ ಎಲ್ಲಿ ಹೋಗ್ತಿತ್ತು? ಎಲ್ಲವೂ ನಾಯಿಗೆ, ಹಸುವಿಗೆ, ಇಲ್ಲ ಗಿಡದ ಪಾತಿಯಲ್ಲಿ ಗೊಬ್ಬರವಾಗಿರಬೇಕಾದಂಥ ಕಸ ಇವತ್ತು ನಾವು ಅಪಾರ್ಟ್ಮೆಂಟ್ಗಳು, ಮನೆಗೆ ಕಾಂಪೌಂಡನ್ನು 3 ಅಡಿನೂ ಬಿಟ್ಕೊಳ್ದೇನೆ, ಏನು ಹಿತ್ಲಿಲ್ದೇನೆ, ಅಂಗಳವಿಲ್ದೇನೆ, ಅಂಗಳದಲ್ಲಿ ಬೆಳದಿಂಗಳೂ ಕಾಣದೆ ಬದುಕುವಂಥ ಸ್ಥಿತಿಯಲ್ಲಿದ್ದೇವೆ. ಅಂದರೆ ಕಸ ವಿಮುಕ್ತವಾಗೋದು ಈ ಥರದ ಹುಣ್ಣಿಮೆಗಳಾಗಬೇಕು. ಈ ಥರದ ಬೆಳಕನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕು. ಅವರಿಗೆ ಈ ಜಗತ್ತಿನಲ್ಲಿ ಆಗುವ, ಈ ನಮ್ಮ ಈ ಸಮಾಜದಲ್ಲಿ ಆಗುವಂತಹ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳುವಂಥ ಹುಣ್ಣಿಮೆಯ ಕನಸುಗಳನ್ನು ಕೊಡಬೇಕು, ಹುಣ್ಣಿಮೆಯ ಬೆಳಕನ್ನು ಕೊಡಬೇಕು. ಅದು ಸಂಸ್ಕೃತಿ. ಆದ್ದರಿಂದ ನಾನೊಬ್ಬ ಕಲಾವಿದನಾಗಿ ನಾನೊಳ್ಳೆ ಪೇಂಟಿಂಗ್ ಮಾಡ್ಬೋದು, ಆ್ಯಕ್ಟ್ ಮಾಡ್ಬೋದು, ಹಾಡ್ಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದ ಈ ಒಂದು ಸುಂದರವಾದ ಸ್ವರವನ್ನು ಸಂಗೀತವಾಗಿ ನಾವು ಮಾಡ್ಕೋಬೇಕು ಅಂತ ಆದರೆ ಬದುಕುವಂತಹ ಕಲೆಯನ್ನು ನಾವು ಕಲಿಬೇಕು. ಜೊತೆಗೆ ನಮ್ಮ ಮಕ್ಕಳಿಗೆ ಬದುಕನ್ನು ಹೇಗೆ ಬದುಕಬೇಕು ಅನ್ನುವಂಥ ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ಹೇಳ್ಕೊಡ್ಬೇಕು. ಹಾಗಾಗಿ ಇಂಥ ಒಂದು ದಾರಿಯ ದೀಪವನ್ನು ಇಂಥ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮದ ಮೂಲಕ ಮಾಡ್ತಾ ಪ್ರತಿ ನಿಮಿಷ ಅವರು ಕಂಡಿದ್ದು ಅವರಿಗಲ್ಲ, ಅವರು ಕಾಣುವ ಕನಸು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು, ಪ್ರತಿಯೊಬ್ಬರಿಗೂ ಬೆಳಕಾಗಬೇಕು, ಪ್ರತಿಯೊಬ್ಬರಿಗೂ. ನಾನು ಕೂಡ ಇದೇ ಭದ್ರಾವತಿಯಲ್ಲಿ 4 ವರ್ಷ ಇದ್ದೆ. VIS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಯ ಕಾರ್ಮಿಕರನ್ನೆಲ್ಲ ನೋಡಿದ್ದೇನೆ. ಇವತ್ತು ಅಂತಹ ಒಂದು ಮುಚ್ಚಿ ಹೋಗಿರುವಂತಹ ಒಂದು ಕಬ್ಬಿಣದ ಈ ಫ್ಯಾಕ್ಟ್ರಿಯನ್ನು ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಬೆಳಕು ಅವರಲ್ಲಿ ಕಂಡಿದೆ. ಅಂದರೆ ಅವರಿಗೆ 80 ವರ್ಷ ಇರ್ಬೋದು, ಆದರೆ ಮಗುವಿನ ಥರ ಇಲ್ಲ, ಇದರಲ್ಲೇನೋ ನಾನು ಬೆಳಕು ಕಾಣಬೇಕು. ರಾಘವೇಂದ್ರ ಅವರೇ ಇದಕ್ಕೇನಾರು ಒಂದು ಮಾಡಿ, ಯಡಿಯೂರಪ್ಪನವರೇ ಇದಕ್ಕೇನಾರು ಮಾಡಿ, ಕುಮಾರಸ್ವಾಮಿ ಅವರೇ, ಇಲ್ಲಿ ಸುಮಾರು ಜನರಿಗೆ ನೋಡಿ. ಇವತ್ತು ನಾನು ಹೇಳ್ತೀನಿ, ಬದುಕು ಫ್ರೀಯಲ್ಲಿಲ್ಲ. ಯಾರು ಬೆವರು ಸುರಿಸಿ ಬೆವರನ್ನು ನೆಲಕ್ಕೆ ಬೀಳಿಸ್ತಾನೋ ಅವನು ನಿಜವಾದ ಮನುಷ್ಯ. ಬೆವರು ಇಳಿಸ್ದೇನೆ ಏನೇನೋ ತಗೊಂಡು ಬದುಕ್ತಾನಲ್ಲ ಅವನು ಮನುಷ್ಯ ಅಲ್ಲ. ಆದ್ರಿಂದ ಉದ್ಯೋಗದ ಅವಕಾಶ ಎಲ್ಲ ಆಗುತ್ತೆ, ಅಲ್ಲಿ ದೇಶ ಬೆಳೆಯುತ್ತೆ. ಯಾವಾಗ ಉದ್ಯೋಗದ ಅವಕಾಶ ಬೆಳೆಯುತ್ತೆ ಅವನ ಮನಸ್ಸು ಬೆಳೆಯುತ್ತೆ. ತನ್ನ ಸಂಸಾರವನ್ನು ನಾನು ನನ್ನ ಶಕ್ತಿಯಿಂದ, ನನ್ನ ದುಡಿಮೆಯಿಂದ ನನ್ನ ದೇಶವನ್ನ ಕಟ್ತೀನಿ ಅಂತ ಹೇಳ್ತಾರಲ್ಲ, ಆ ತರದ ಹುಣ್ಣಿಮೆಯಲ್ಲಿ ಆಗ್ತಾ ಇದೆ. ಈ ಹುಣ್ಣಿಮೆಗೆ ಉಘೆ ಉಘೆ ಉಘೆ. ನಮಸ್ಕಾರ.